ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾವು 8ನೇ ತರಗತಿಯ ಅಧ್ಯಾಯ 12 ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಎನ್ನುವಂತಹ ಪಾಠವನ್ನು ಬೋಧಿಸೋದಕ್ಕೆ ಇಚ್ಛಿಸ್ತಾ ಇದ್ದೀನಿ. ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ಹಲವಾರು ಕಲಿಕಾಂಶಗಳಿವೆ. ಈ ಕಲಿಕಾಂಶಗಳು ಯಾವ್ಯಾವು ಅನ್ನುವಂಥದ್ದನ್ನು ನಾವು ಮೊದಲಿಗೆ ನೋಡುವಂಥದ್ದಾದರೆ, ಸಂತಾನೋತ್ಪತ್ತಿಯ ಅರ್ಥ. ಮೊದಲನೇದು ಯಾವುದಪ್ಪ ಅಂತಂದರೆ ಸಂತಾನೋತ್ಪತ್ತಿಯ ಅರ್ಥ, ಅಂದರೆ ಸಂತಾನೋತ್ಪತ್ತಿ ಎಂದರೇನು. ನಂತರ ಸಂತಾನೋತ್ಪತ್ತಿಯಲ್ಲಿ ಎಷ್ಟು ವಿಧಗಳಿವೆ, ಎಷ್ಟು ವಿಧಗಳಿರ್ಬೋದು. ಸಂತಾನೋತ್ಪತ್ತಿಯಲ್ಲಿ 2 ವಿಧಗಳಿವೆ. ಒಂದು ಲೈಂಗಿಕ ಸಂತಾನೋತ್ಪತ್ತಿ, ಮತ್ತೊಂದು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಗಂಡು ಸಂತಾನೋತ್ಪತ್ತಿ ವ್ಯೂಹ ಮತ್ತು ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹಗಳು ಪ್ರಮುಖವಾಗಿ ಕಂಡುಬರ್ತವೆ. ನಂತರ ನಿಷೇಚನ. ನಿಷೇಚನದಲ್ಲಿ 2 ರೀತಿ ಇದೆ, ಆಂತರಿಕ ನಿಷೇಚನ ಮತ್ತು ಬಾಹ್ಯ ನಿಷೇಚನ. ಹಾಗೆ ಭ್ರೂಣದ ಅಭಿವೃದ್ಧಿ, ನಂತರ ಅಂಡಜ ಮತ್ತು ಜರಾಯುಜ ಪ್ರಾಣಿಗಳು. ನಂತರದಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿ 2 ರೀತಿಯಲ್ಲಿ ನಡೆಯುತ್ತೆ. ಅಂದರೆ ನಿಮ್ಮ ಒಂದು 8ನೇ ತರಗತಿಯಲ್ಲಿ ಇಟ್ಟಿರ್ತಕ್ಕಂತಹ ಪಠ್ಯಾಂಶ ಎಷ್ಟಿದೆಯಪ್ಪ ಅಂತಂದರೆ ಇವೆರಡಕ್ಕೆ ಮಾತ್ರ ಸೀಮಿತ ಆಗಿದೆ. 10ನೇ ತರಗತಿಗೆ ಹೋದ್ಮೇಲೆ ಇನ್ನೂ ವಿಸ್ತಾರವಾಗಿ ನೀವು ಇದರ ಬಗ್ಗೆ ಕಲಿತಾ ಹೋಗ್ತೀರಾ. ಇವಾಗ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ 2 ವಿಧಗಳು, ಮೊಗ್ಗುವಿಕೆ ಮತ್ತು ದ್ವಿವಿದಳನ. ಈಗ ನಾವು ಒಂದೊಂದಾಗಿ ಕಲಿತಾ ಹೋಗೋಣ. ಮೊದಲನೇದಾಗಿ ಸಂತಾನೋತ್ಪತ್ತಿಯ ಅರ್ಥದ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ. ಮಕ್ಕಳೇ, ಒಂದು ವೇಳೆ ಜೀವಿಗಳೇನಾದರೂ ಸಂತಾನೋತ್ಪತ್ತಿಯನ್ನು ಮಾಡದಿದ್ದರೆ ಏನಾಗಬಹುದಿತ್ತು? ಏನಾಗ್ತಾ ಇತ್ತು ಸಂತಾನೋತ್ಪತ್ತಿ ಮಾಡದೇ ಇದ್ದರೆ? ಮುಂದಿನ ಪೀಳಿಗೆಗೆ ಜೀವಿಗಳ ಅಸ್ತಿತ್ವ ಇರ್ತಾ ಇರಲಿಲ್ಲ. ಹೌದಲ್ವಾಪ್ಪ? ಅಂದರೆ ಏನು, ಪೀಳಿಗೆಯಿಂದ ಪೀಳಿಗೆಗೆ ಒಂದು ರೀತಿಯ ಜೀವಿಗಳು ಮುಂದುವರಿಯುವುದನ್ನು ಖಾತರಿಪಡಿಸಿಕೊಳ್ಳುವಂಥದ್ದೇನಿದೆ, ಇದು ಸಂತಾನೋತ್ಪತ್ತಿಯು ಬಹಳ ಮುಖ್ಯ ಆಗಿದೆ. ಅಂದರೆ ಸಂತಾನೋತ್ಪತ್ತಿಯನ್ನು ಮಾಡೋದ್ರಿಂದ ಏನಾಗ್ತಾ ಇದೆ, ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಜೀವಿಗಳು ಮುಂದುವರಿತಾ ಇದ್ದಾವೆ. ಒಂದು ವೇಳೆ ಈ ಸಂತಾನೋತ್ಪತ್ತಿನೇ ಮಾಡದೇ ಇದ್ದಿದ್ರೆ ಆ ಜೀವಿಗಳು ಮುಂದುವರಿಯೋದು ಕಷ್ಟ ಆಗ್ತಾ ಇತ್ತು. ಹಾಗಾಗಿ ಏನಾಗುತ್ತೆ, ಜೀವಿಗಳ ಮುಂದುವರಿಯುವಿಕೆ ಬೇಕು ಅಂತಂದರೆ ಸಂತಾನೋತ್ಪತ್ತಿ ಮುಖ್ಯವಾಗಿದೆ. ಹಾಗಾದರೆ ಸಂತಾನೋತ್ಪತ್ತಿ ಅಂದರೆ ಏನು? ಸಂತಾನೋತ್ಪತ್ತಿ ಅಂತಂದರೆ ತನ್ನನ್ನೇ ಹೋಲುವಂತಹ ಜೀವಿಗಳಿಗೆ ಜನ್ಮ ನೀಡುವಂತಹ ಕ್ರಿಯೆಗೆ ನಾವೇನಂತ ಕರಿತೀವಿ? ಸಂತಾನೋತ್ಪತ್ತಿ ಅಂತ ಹೇಳಿ ಕರಿತೀವಿ. ತನ್ನನ್ನೇ ಹೋಲುವಂತಹ ಜೀವಿಗಳಿಗೆ ಜನ್ಮ ನೀಡುವ ಕ್ರಿಯೆಯನ್ನು ಸಂತಾನೋತ್ಪತ್ತಿ ಅಂತ ಹೇಳಿ ಕರಿತೀವಿ. ಈ ಒಂದು ಸಂತಾನೋತ್ಪತ್ತಿ 2 ರೀತಿಯಲ್ಲಿ ನಡೆಯುತ್ತೆ. ಸಂತಾನೋತ್ಪತ್ತಿಯಲ್ಲಿ 2 ವಿಧಗಳಿವೆ. ಆ 2 ವಿಧಾನಗಳು ಯಾವ್ಯಾವಪ್ಪ ಅಂದರೆ, ಒಂದು ಲೈಂಗಿಕ ಸಂತಾನೋತ್ಪತ್ತಿ, ಮತ್ತೊಂದು ಅಲೈಂಗಿಕ ಸಂತಾನೋತ್ಪತ್ತಿ. ಮೊದಲನೇದಾಗಿ ಲೈಂಗಿಕ ಸಂತಾನೋತ್ಪತ್ತಿಯ ಬಗ್ಗೆ ನಾವು ನೋಡೋದಾದರೆ, ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಮ್ಮಿಲನದಿಂದ ಪ್ರಾರಂಭವಾಗುವಂತಹ ಸಂತಾನೋತ್ಪತ್ತಿಗೆ ಲೈಂಗಿಕ ಸಂತಾನೋತ್ಪತ್ತಿ ಅಂತ ಹೇಳಿ ಕರಿತೀವಿ. ಏನು ಹಾಗಾದರೆ ಲೈಂಗಿಕ ಸಂತಾನೋತ್ಪತ್ತಿ ಅಂತ ಅಂದರೆ, ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಮ್ಮಿಲನದಿಂದ ಪ್ರಾರಂಭವಾಗುವಂತಹ ಸಂತಾನೋತ್ಪತ್ತಿಗೆ ಲೈಂಗಿಕ ಸಂತಾನೋತ್ಪತ್ತಿ ಅಂತ ಹೇಳಿ ಕರಿತೀವಿ. ಉದಾಹರಣೆ ಹಸು, ಎಮ್ಮೆ, ನಾಯಿ, ಮನುಷ್ಯರು ಇತ್ಯಾದಿ. ಹಾಗೆ ಲೈಂಗಿಕ ಸಂತಾನೋತ್ಪತ್ತಿ ಮಾಡುವ ಸಸ್ಯಗಳು ಅಥವಾ ಪ್ರಾಣಿಗಳು ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳನ್ನು ಹೊಂದಿರುತ್ತವೆ. ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಮಾಡುವ ಅಂಗಗಳು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುತ್ತವೆ. ಅವು ಗಂಡು ಲಿಂಗಾಣು ಆಗಿರಬಹುದು, ಹೆಣ್ಣು ಲಿಂಗಾಣು ಆಗಿರ್ಬೋದು, ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುತ್ತವೆ. ಆ ಲಿಂಗಾಣುಗಳು ಸಂಯೋಗ ಹೊಂದಿ, ಅಂದರೆ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಸಂಯೋಗ ಹೊಂದಿ ಯುಗ್ಮಜವನ್ನು ರೂಪಿಸುತ್ತವೆ. ಯುಗ್ಮಜ ಅಂದರೆ ಝೈಗೋಟ್ ಅಂತ ಹೇಳಿ ಕರಿತೀವಿ. ಯುಗ್ಮಜ ಹೊಸ ಒಂದು ಜೀವಿಯಾಗಿ ಬೆಳೆಯೋದಕ್ಕೆ ಪ್ರಾರಂಭಿಸುತ್ತೆ.
ಇಲ್ಲಿ ಮಕ್ಕಳೇ ಲಿಂಗಾಣು ಅಂದರೆ ಇಂಗ್ಲೀಷ್ನಲ್ಲಿ ಗ್ಯಾಮೆಟ್ ಅಂತ ಹೇಳಿ ಕರಿತೀವಿ, ಯುಗ್ಮಜ ಅಂತ ಅಂದರೆ ಝೈಗೋಟ್ ಅಂತ ಹೇಳಿ ಕರಿತೀವಿ. ನಾವೀಗ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಮೊದಲನೆಯದಾಗಿರ್ತಕ್ಕಂತಹ ಗಂಡು ಸಂತಾನೋತ್ಪತ್ತಿ ವ್ಯೂಹದ ಬಗ್ಗೆ ನಾವು ತಿಳ್ಕೊಳ್ತೀವಿ. ಈ ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಮುಖ್ಯವಾಗಿ ಇರ್ತಕ್ಕಂತಹ ಭಾಗಗಳು ಯಾವ್ಯಾವಪ್ಪ ಅಂತ ಅಂದರೆ, ಮೊದಲನೇದಾಗಿ ವೃಷಣಗಳನ್ನು ನಾವು ನೋಡ್ತೀವಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಮಕ್ಕಳ ವೃಷಣಗಳು, ರೈಟ್ ಮಾರ್ಕ್ ಹಾಕಿದ್ದೀನಲ್ವಾ, ಅವುಗಳೇ ವೃಷಣಗಳು. ಅವು ಒಂದು ಜೊತೆ ಇವೆ, ಅವುಗಳನ್ನು ಟೆಸ್ಟಿಸ್ ಅಂತ ಹೇಳಿ ಕರಿತೀವಿ. ಹಾಗೆ 2 ವೀರ್ಯನಾಳಗಳಿವೆ, ಅವುಗಳನ್ನು ಸ್ಪರ್ಮ್ ಡಕ್ಟ್ಸ್ ಅಂತ ಹೇಳಿ ಕರಿತೀವಿ. 2 ವೀರ್ಯನಾಳಗಳಿವೆ, ಒಂದು ಜೊತೆ ವೃಷಣಗಳಿವೆ, ಹಾಗೆ ಒಂದು ಶಿಶ್ನವನ್ನು ಒಳಗೊಂಡಿರುತ್ತೆ. ಶಿಶ್ನವನ್ನು ಪೆನ್ನಿಸ್ ಅಂತ ಹೇಳಿ ಕರಿತೀವಿ. ಇವು ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಕಂಡುಬರುವಂತಹ ಭಾಗಗಳು. ಯಾವ್ಯಾವುದು? ವೃಷಣಗಳು, ವೀರ್ಯನಾಳಗಳು ಮತ್ತು ಶಿಶ್ನ. ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೃಷಣಗಳು ವೀರ್ಯಾಣು ಎಂದು ಕರೆಯಲ್ಪಡುವಂತಹ ಗಂಡು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುತ್ತವೆ. ವೃಷಣಗಳೇನಿವೆ ಇವು ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡುತ್ತವೆ. ಈ ವೀರ್ಯಾಣುವಿನ ಚಿತ್ರ ನಿಮಗಿಲ್ಲಿ ಕಾಣಿಸ್ತಾ ಇದೆ ಮಕ್ಕಳ, ಇದು ವೀರ್ಯಾಣುವಿನ ಚಿತ್ರ. ಈ ವೃಷಣಗಳಲ್ಲಿ ಎಷ್ಟೋ ಲಕ್ಷಾಂತರ ವೀರ್ಯಾಣುಗಳು ಉತ್ಪತ್ತಿಯಾಗುತ್ತೆ. ಎಲ್ಲ ವೀರ್ಯಾಣುಗಳು ಸಹ ಈ ರೀತಿಯ ಒಂದು ರಚನೆಯನ್ನು ಹೊಂದಿರುತ್ತವೆ. ಆ ವೀರ್ಯಾಣುಗಳು ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ಅವು ಶಿರ, ಮಧ್ಯಭಾಗ ಮತ್ತು ಬಾಲ ಎನ್ನುವಂತಹ 3 ಮುಖ್ಯವಾದ ಭಾಗಗಳನ್ನು ಹೊಂದಿರುತ್ತವೆ. ವೀರ್ಯಾಣುಗಳು ಎಲ್ಲಿ ಉತ್ಪತ್ತಿಯಾಗುತ್ತೆ? ವೀರ್ಯಾಣುಗಳು ವೃಷಣದಲ್ಲಿ ಉತ್ಪತ್ತಿಯಾಗುತ್ತವೆ. ವೃಷಣದಲ್ಲಿ ಎಷ್ಟೋ ಲಕ್ಷಾಂತರ ವೀರ್ಯಾಣುಗಳಿರ್ತವೆ. ಆ ವೀರ್ಯಾಣುಗಳು ಗಾತ್ರದಲ್ಲಿ ಚಿಕ್ಕದಾಗಿರುತ್ತವೆ ಮತ್ತು 3 ಮುಖ್ಯ ಭಾಗಗಳನ್ನು ಅವು ಹೊಂದಿರುತ್ತವೆ: ಶಿರ, ಮಧ್ಯಭಾಗ ಮತ್ತು ಬಾಲ. ಪ್ರತಿಯೊಂದು ವೀರ್ಯಾಣುವು ಜೀವಕೋಶದ ಎಲ್ಲ ಘಟಕಗಳನ್ನು ಹೊಂದಿರುವ ಒಂದೇ ಒಂದು ಜೀವಕೋಶವಾಗಿದೆ. ಜೀವಕೋಶದ ಎಲ್ಲ ಘಟಕಗಳನ್ನು ಈ ಒಂದು ವೀರ್ಯಾಣು ಹೊಂದಿರುತ್ತೆ. ನಂತರ ನಾವು ನೋಡೋದಾದರೆ ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳು. ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳು ಏನಿವೆ ಇವು ಒಂದು ಜೊತೆ ಅಂಡಾಶಯಗಳು. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಮಕ್ಕಳ, ಇದನ್ನು ಅಂಡಾಶಯ ಅಂತ ಹೇಳಿ ಕರಿತೀವಿ, ಇಂಗ್ಲೀಷ್ನಲ್ಲಿ ಓವರೀಸ್ ಅಂತ ಹೇಳಿ ಕರಿತೀವಿ. ಎರಡನೆಯದಾಗಿ ಅಂಡನಾಳ, ಅದನ್ನು ಫೆಲೋಪಿಯನ್ ಟ್ಯೂಬ್ಸ್ ಅಂತ ಹೇಳಿ ಇಂಗ್ಲೀಷಲ್ಲಿ ಕರಿತೀವಿ. ಮತ್ತು ಗರ್ಭಾಶಯ, ಈ ಭಾಗ ಏನಿದೆ ಇದನ್ನು ಗರ್ಭಾಶಯ ಅಂದರೆ ಯುಟಿರಸ್ ಅಂತ ಹೇಳಿ ಕರಿತೀವಿ. ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹವು ಪ್ರಮುಖವಾಗಿ ಅಂಡಾಶಯ, ಅಂಡನಾಳ ಮತ್ತು ಗರ್ಭಾಶಯವನ್ನು ಒಳಗೊಂಡಿದೆ. ಅಂದರೆ ಓವರೀಸ್, ಫೆಲೋಪಿಯನ್ ಟ್ಯೂಬ್ಸ್ ಮತ್ತು ಯುಟಿರಸ್. ಅಂಡಾಶಯವು ಅಂಡಗಳನ್ನು ಉತ್ಪತ್ತಿ ಮಾಡುತ್ತೆ. ಅಂಡಗಳು ಅಂತ ಅಂದರೆ ಹೆಣ್ಣು ಲಿಂಗಾಣುಗಳನ್ನು ಇದು ಉತ್ಪತ್ತಿ ಮಾಡುತ್ತೆ. ಯಾವುದು? ಅಂಡಾಶಯ ಹೆಣ್ಣು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುತ್ತೆ. ಮಾನವರಲ್ಲಿ 2ರಲ್ಲಿ 1 ಅಂಡಾಶಯವು ಮಾತ್ರ ಪರ್ಯಾಯವಾಗಿ ಅಂಡನಾಳಕ್ಕೆ ಒಂದು ಪ್ರೌಢ ಅಂಡಾಣುವನ್ನು ಪ್ರತಿ ತಿಂಗಳು ಬಿಡುಗಡೆ ಮಾಡುತ್ತೆ. ಇಲ್ಲಿ ನಿಮಗೆ 2 ಅಂಡಾಶಯಗಳು ಕಾಣಿಸ್ತಾ ಇದಾವಲ್ವಪ್ಪ. ಈ 2 ಅಂಡಾಶಯಗಳಲ್ಲಿ ಯಾವುದಾದ್ರೂ ಒಂದು ಅಂಡಾಶಯ ಏನು ಮಾಡುತ್ತೆ? ಒಂದು ಅಂಡಾಣುವನ್ನು ಬಿಡುಗಡೆ ಮಾಡಿ ಈ ಫೆಲೋಪಿಯನ್ ನಾಳಕ್ಕೆ ಕಳಿಸುತ್ತೆ. ಇಲ್ಲಿಂದ ಈ ರೀತಿಯಾಗಿ ಕಳಿಸುತ್ತೆ. ಇದಾದರೂ ಕಳಿಸ್ಬೋದು, ಅಥವಾ ಈ ಅಂಡಾಶಯವಾದರೂ ಅಷ್ಟೇ, ಒಂದು ಅಂಡಾಣುವನ್ನು ಪ್ರತಿ ತಿಂಗಳು ಒಂದು ಅಂಡಾಶಯ ಕಳಿಸುತ್ತೆ. ಗರ್ಭಾಶಯವು ಮಗು ಬೆಳವಣಿಗೆಯಾಗುವಂತಹ ಒಂದು ಭಾಗವಾಗಿದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ವಾ? ಗರ್ಭಾಶಯ ಇದು ಏನಿದೆ ಇದು ಮಗು ಬೆಳವಣಿಗೆಯಾಗುವಂತಹ ಒಂದು ಭಾಗ ಆಗಿದೆ.
ವೀರ್ಯಾಣುವಿನಂತೆ ಅಂಡಾಣುವು ಸಹ ಒಂದೇ ಒಂದು ಜೀವಕೋಶ ಆಗಿದೆ. ವೀರ್ಯಾಣು ಏನಿತ್ತು ಅದು ಜೀವಕೋಶದ ಎಲ್ಲ ಘಟಕಗಳನ್ನು ಅದು ಒಳಗೊಂಡಿತ್ತು ವೀರ್ಯಾಣು. ಅದೇ ರೀತಿ ಅಂಡಾಣುವು ಸಹ ಎಲ್ಲ ಘಟಕಗಳನ್ನು ಅದು ಹೊಂದಿರುತ್ತೆ. ನಂತರ ನೋಡುವಂಥದ್ದಾದರೆ ನಿಷೇಚನ. ಏನು ನಿಷೇಚನ ಅಂತಂದರೆ, ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ ವೀರ್ಯಾಣುಗಳು ಅಂಡಾಣುವಿನ ಸಂಪರ್ಕಕ್ಕೆ ಬಂದಾಗ ಒಂದು ವೀರ್ಯಾಣುವು ಅಂಡಾಣುವಿನೊಂದಿಗೆ ಸಮ್ಮಿಲನ ಹೊಂದುವಂತಹ ಪ್ರಕ್ರಿಯೆಯನ್ನು ನಿಷೇಚನ ಅಂತ ಹೇಳಿ ಕರಿತೀವಿ. ಕೆಳಭಾಗದಲ್ಲಿ ನಿಮಗೊಂದು ಚಿತ್ರ ಕಾಣಿಸ್ತಾ ಇದೆ. ಆ ಚಿತ್ರದಲ್ಲಿ ಅಂಡಾಣು ಇದೆ ಮತ್ತು ವೀರ್ಯಾಣು ಇದೆ. ಅಂದರೆ ವೀರ್ಯಾಣುಗಳು ಅಂಡಾಣುವಿನ ಸಮೀಪಕ್ಕೆ ಬಂದಾಗ ಅಥವಾ ಸಂಪರ್ಕಕ್ಕೆ ಬಂದಾಗ ಒಂದು ವೀರ್ಯಾಣು ಅಂಡಾಣುವಿನೊಂದಿಗೆ ಸಮ್ಮಿಲನ ಹೊಂದುವಂಥ ಪ್ರಕ್ರಿಯೆ ಏನಿದೆ, ಈ ಒಂದು ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ? ನಿಷೇಚನ ಅಂತ ಹೇಳಿ ಕರಿತೀವಿ. ನಿಷೇಚನದ ಸಮಯದಲ್ಲಾಗುವಂತಹ ವೀರ್ಯಾಣು ಮತ್ತು ಅಂಡಾಣುವಿನ ಕೋಶ ಕೇಂದ್ರಗಳ ಸಮ್ಮಿಲನವು ಒಂದೇ ಕೋಶ ಕೇಂದ್ರವನ್ನು ರೂಪಿಸುತ್ತದೆ. ಅಂದರೆ ವೀರ್ಯಾಣು ಮತ್ತು ಅಂಡಾಣು ಎರಡೂ ಸೇರಿ ಏನಾಗುತ್ತೆ, ಅದು ಒಂದೇ ಒಂದು ಕೋಶ ಕೇಂದ್ರ ಆಗುತ್ತೆ. ನಿಮಗೆ ಇಲ್ಲಿ ಚಿತ್ರ ಕಾಣಿಸ್ತಾ ಇದೆ, ಕೋಶ ಕೇಂದ್ರಗಳ ಸಮ್ಮಿಲನ. ವೀರ್ಯಾಣುವಿನಲ್ಲೂ ಕೋಶ ಕೇಂದ್ರ ಇರುತ್ತೆ, ಅಂಡಾಣುವಿನಲ್ಲೂ ಕೋಶ ಕೇಂದ್ರ ಇರುತ್ತೆ. ಈ ಎರಡೂ ಕೋಶ ಕೇಂದ್ರಗಳ ಸಮ್ಮಿಲನ ಆಗಿ ಅದು ಒಂದೇ ಕೋಶ ಕೇಂದ್ರ ಆಗುತ್ತೆ. ನಂತರ ಆ ಕೋಶ ಕೇಂದ್ರ ಫಲಿತ ನಂತರ ಆ ಫಲಿತ ಅಂಡ ಅಥವಾ ಯುಗ್ಮಜ ಅಂತ ಹೇಳಿ ನಾವು ಏನು ಮಾಡ್ತೀವಿ, ಕರಿತೀವಿ. ಫಲಿತಿರ್ತಕ್ಕಂಥ ಅಂಡ ಅಥವಾ ಯುಗ್ಮಜದ ರಚನೆಗೆ ಆ ಕೋಶ ಕೇಂದ್ರ ಕಾರಣ ಆಗುತ್ತೆ. ಈ ಒಂದು ನಿಷೇಚನ ಹೆಣ್ಣಿನ ದೇಹದ ಒಳಗೆ ನಡೆಯೋದ್ರಿಂದ ಇದನ್ನು ಆಂತರಿಕ ನಿಷೇಚನ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಹಸುಗಳು, ನಾಯಿಗಳು, ಮಾನವ, ಇವುಗಳಲ್ಲಿ ಕೋಳಿಗಳು ಇತ್ಯಾದಿಗಳಲ್ಲಿ ಆಂತರಿಕ ನಿಷೇಚನ ಕಂಡುಬರುತ್ತದೆ. ನಿಷೇಚನ ಪ್ರಕ್ರಿಯೆ ಎಂದರೆ ತಾಯಿಯ ಅಂಡಾಣುಕೋಶ ಮತ್ತು ತಂದೆಯ ವೀರ್ಯಾಣುಕೋಶದ ಸಂಯೋಗವಾಗಿದೆ. ಹಾಗಾಗಿಯೇ ಮಗುವು ತಾಯಿಯಿಂದ ಕೆಲವು ಮತ್ತು ತಂದೆಯಿಂದ ಕೆಲವು ಗುಣಲಕ್ಷಣಗಳನ್ನು ಅನುವಂಶೀಯವಾಗಿ ಪಡೆದುಕೊಳ್ಳುತ್ತದೆ. ಅನುವಂಶೀಯತೆ ಅಂತಂದ್ರೇನೋ, ತಂದೆ ತಾಯಿಯರಲ್ಲಿನ ಗುಣಲಕ್ಷಣಗಳು ಮಕ್ಕಳಿಗೆ ವರ್ಗಾವಣೆಯಾಗುವಂತಹ ಕ್ರಿಯೆಯಾಗಿದೆ. ಹೇಗೆ ವರ್ಗಾವಣೆಯಾಗುತ್ತೆ ಅಂತ ಅಂದರೆ, ನಿಮಗಿಲ್ಲಿ ಕಾಣಿಸ್ತಾ ಇದೆ, ತಾಯಿಯಿಂದ ಬಂದಂತಹ ಅಂಡಾಣುಕೋಶ ಮತ್ತು ತಂದೆಯಿಂದ ಬಂದಂತಹ ವೀರ್ಯಾಣುಕೋಶದ ಸಂಯೋಗದಿಂದಾಗಿ ತಂದೆ ಮತ್ತು ತಾಯಿಯ ಗುಣಲಕ್ಷಣಗಳು ಅನುವಂಶೀಯವಾಗಿ ಮಕ್ಕಳಿಗೆ ವರ್ಗಾವಣೆಯಾಗುತ್ತೆ. ನಿಮ್ಮ ತಾಯಿ ಅಥವಾ ನಿಮ್ಮ ತಂದೆಯ ಕೆಲವು ಗುಣಸಾಮ್ಯತೆಗಳನ್ನು ನಾವು ಮಕ್ಕಳಲ್ಲಿ ಗುರುತಿಸ್ತಾ ಹೋಗ್ತೀವಿ. ಯಾವ ನಿಷೇಚನದಲ್ಲಿ ಒಂದು ಗಂಡು ಮತ್ತು ಹೆಣ್ಣು ಜೀವಿಯ ಲಿಂಗಾಣುವಿನ ಸಂಯೋಗವು ದೇಹದ ಹೊರಗೆ ನಡೆಯುವುದನ್ನು ಬಾಹ್ಯ ನಿಷೇಚನ ಅಂತ ಹೇಳಿ ಕರಿತೀವಿ. ಹೆಣ್ಣಿನ ದೇಹದ ಒಳಗೆ ನಡೆಯುವಂತಹ ನಿಷೇಚನ ಕ್ರಿಯೆಯನ್ನು ನಾವೇನಂತ ಕರಿತೀವಿ? ಆಂತರಿಕ ನಿಷೇಚನ ಅಂತೀವಿ. ಹಾಗೆ ಗಂಡು ಮತ್ತು ಹೆಣ್ಣು ಜೀವಿಯ ಲಿಂಗಾಣುವಿನ ಸಂಯೋಗ ದೇಹದ ಹೊರಗೆ ನಡೆದರೆ ಅದನ್ನು ಬಾಹ್ಯ ನಿಷೇಚನ ಅಂತ ಹೇಳಿ ಕರಿತೀವಿ. ಉದಾಹರಣೆ ಮೀನು, ನಕ್ಷತ್ರ ಮೀನು ಮುಂತಾದ ಜಲವಾಸಿ ಪ್ರಾಣಿಗಳು. ಮಳೆಗಾಲದಲ್ಲಿ ಹೆಣ್ಣು ನೂರಾರು ಮೊಟ್ಟೆಗಳನ್ನು ಇಡುತ್ತವೆ. ನಂತರ ಗಂಡು ಇವುಗಳ ಮೇಲೆ ವೀರ್ಯಾಣುಗಳನ್ನು ಸ್ರವಿಸುತ್ತವೆ. ಇದು ನಿಷೇಚನಕ್ಕೆ ಕಾರಣವಾಗುತ್ತದೆ. ಬಾಹ್ಯ ನಿಷೇಚನದಲ್ಲಿ ಈ ರೀತಿಯ ಒಂದು ನಿಷೇಚನ ಕ್ರಿಯೆ ನಡೆಯುತ್ತದೆ. ನಂತರ ಉಂಟಾಗುವಂಥದ್ದೇ ಭ್ರೂಣ. ನಿಷೇಚನದಿಂದ ಯುಗ್ಮಜ ಉಂಟಾಗಿ ಅದು ಭ್ರೂಣವಾಗಿ ಬೆಳೆಯಲು ಪ್ರಾರಂಭಿಸುತ್ತದೆ. ಯುಗ್ಮಜ ಕೋಶವು ಪದೇ ಪದೇ ವಿಭಜನೆಗೊಂಡು ವಿಭಿನ್ನ ಅಂಗಾಂಶಗಳು ಮತ್ತು ದೇಹದ ಅಂಗಗಳಾಗಿ ಬೆಳೆಯುವ ಗುಂಪುಗಳನ್ನು ರೂಪಿಸಲು ಪ್ರಾರಂಭಿಸುತ್ತದೆ. ಅಭಿವರ್ಧನೆ ಹೊಂದುತ್ತಿರುವಂತಹ ಈ ರಚನೆಯನ್ನು ಭ್ರೂಣ ಎಂದು ಕರೆಯಲಾಗುತ್ತದೆ. ಗರ್ಭಾಶಯದಲ್ಲಿ ಭ್ರೂಣದ ಬೆಳವಣಿಗೆ ಮುಂದುವರಿಯುತ್ತದೆ. ದೇಹದ ಎಲ್ಲ ಭಾಗಗಳನ್ನು ಗುರುತಿಸಬಹುದಾದ ಭ್ರೂಣದ ಹಂತವನ್ನು ಪಿಂಡ ಅಥವಾ ಫೀಟಸ್ ಎಂದು ಕರೆಯಲಾಗುತ್ತದೆ. ಭ್ರೂಣದ ಬೆಳವಣಿಗೆಯು ಪೂರ್ಣಗೊಂಡಾಗ ತಾಯಿಯು ಮಗುವಿಗೆ ಜನ್ಮ ನೀಡುತ್ತಾಳೆ.
ಇದು 9 ತಿಂಗಳು ಪೂರ್ಣ ಆದ ನಂತರ ತಾಯಿಯು ಮಗುವಿಗೆ ಜನ್ಮವನ್ನು ನೀಡ್ತಾಳೆ. ನಂತರ ನಾವು ನೋಡೋದಾದರೆ ಕೋಳಿಗಳಲ್ಲಿ ಆಂತರಿಕ ನಿಷೇಚನವಿದ್ದರೂ ಸಹ ಶಿಶುಗಳಿಗೆ ಅವು ಜನ್ಮ ನೀಡುವುದಿಲ್ಲ. ಯಾಕೆ? ಬೆಳೆಯುತ್ತಿರುವಂತಹ ಭ್ರೂಣದ ಸುತ್ತಲೂ ಗಟ್ಟಿಯಾದ ಕವಚವು ರೂಪುಗೊಂಡು ಕೋಳಿಯು ಮೊಟ್ಟೆಯನ್ನು ಇಡುತ್ತದೆ. ಭ್ರೂಣವು ಮರಿಯಾಗಿ ಬೆಳೆಯಲು ಸುಮಾರು 3 ವಾರಗಳ ಕಾಲ ತೆಗೆದುಕೊಳ್ಳುತ್ತದೆ. ಸಾಕಷ್ಟು ಉಷ್ಣತೆ ಒದಗಿಸಲು ಮೊಟ್ಟೆಗಳ ಮೇಲೆ ಕುಳಿತು ಮರಿಯ ಬೆಳವಣಿಗೆ ನಡೆಸುತ್ತದೆ. ಭ್ರೂಣಗಳು ಅಭಿವೃದ್ಧಿಗೊಂಡ ನಂತರ ಮೊಟ್ಟೆಗಳು ಒಡೆದು ಮರಿಗಳು ಹೊರಬರುತ್ತವೆ. ನಂತರ ನಾವು ನೋಡೋದಾದರೆ ಅಂಡಜಗಳು ಮತ್ತು ಜರಾಯುಜ ಪ್ರಾಣಿಗಳು. ಅಂಡಜಗಳು ಮತ್ತು ಜರಾಯುಜ ಪ್ರಾಣಿಗಳು ಅಂದರೆ ಏನು? ಮೊದಲನೇದಾಗಿ ಜರಾಯುಜಗಳ ಬಗ್ಗೆ ನೋಡೋದಾದರೆ ಅವುಗಳನ್ನು ಇಂಗ್ಲೀಷ್ನಲ್ಲಿ ವಿವಿಪ್ಯಾರಸ್ ಅಂತ ಹೇಳಿ ಕರಿತೀವಿ. ಮರಿಗಳಿಗೆ ಜನ್ಮ ನೀಡುವಂತಹ ಪ್ರಾಣಿಗಳನ್ನು ಜರಾಯುಜಗಳು ಅಂತ ಹೇಳಿ ಕರಿತೀವಿ. ಉದಾಹರಣೆ ನಾಯಿ, ಹಸು ಅಥವಾ ಬೆಕ್ಕು. ಅಂಡಜಗಳು ಅಂತ ಅಂದರೆ ಓವಿಪ್ಯಾರಸ್ ಅಂತ ಹೇಳಿ ಕರಿತೀವಿ. ಮೊಟ್ಟೆಗಳನ್ನು ಇಡುವಂತಹ ಪ್ರಾಣಿಗಳಿಗೆ ನಾವು ಅಂಡಜಗಳು ಅಥವಾ ಓವಿಪ್ಯಾರಸ್ ಅಂತ ಹೇಳಿ ಕರಿತೀವಿ. ಉದಾಹರಣೆ ಕಪ್ಪೆ, ಹಲ್ಲಿ, ಚಿಟ್ಟೆ, ಕೋಳಿ, ಕಾಗೆ ಇತ್ಯಾದಿ. ಇವು ಮೊಟ್ಟೆ ಇಡುವಂತಹ ಪ್ರಾಣಿಗಳು. ಇವುಗಳನ್ನು ಅಂಡಜಗಳು ಅಂತ ಹೇಳಿ ಕರಿತೀವಿ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಅಂಡಜಗಳು ಮತ್ತು ಜರಾಯುಜಗಳು ಎಂದರೇನು? ಹಾಗೆಯೇ ಹಿಂದಿನ ಪಾಠದಲ್ಲಿ ನೋಡ್ತಾ ಹೋದರೆ ಅಲ್ಲಿ ಏನು ಬರುತ್ತೆ? ಬಾಹ್ಯ ನಿಷೇಚನ ಮತ್ತು ಆಂತರಿಕ ನಿಷೇಚನಗಳಿಗಿರುವಂತಹ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ನಂತರ ಮರಿಗಳಿಂದ ಪ್ರೌಢಜೀವಿ ರೂಪ ಪರಿವರ್ತನೆಯಾಗುವಂಥದ್ದು. ತೀವ್ರವಾದ ಬದಲಾವಣೆಗಳ ಮೂಲಕ ಪ್ರೌಢಾವಸ್ಥೆ ತಲುಪುವ ಲಾರ್ವಾಗಳ ರೂಪಾಂತರವನ್ನು ರೂಪ ಪರಿವರ್ತನೆ ಎಂದು ಕರೆಯುತ್ತೇವೆ. ಲಾರ್ವಾ ಅವಸ್ಥೆಯಿಂದ ಪ್ರೌಢಾವಸ್ಥೆ ತಲುಪುವವರೆಗಿನ ವಿವಿಧ ಹಂತಗಳನ್ನು ನಾವೇನಂತ ಕರಿತೀವಿ? ಅವುಗಳನ್ನು ರೂಪ ಪರಿವರ್ತನೆ, ಮೆಟಾಮಾರ್ಫೋಸಿಸ್ ಅಂತ ಹೇಳಿ ಕರಿತೀವಿ. ರೂಪ ಪರಿವರ್ತನೆಗೆ ಉದಾಹರಣೆ ಅಂತ ಅಂದರೆ ಕಪ್ಪೆ ಮತ್ತು ರೇಷ್ಮೆ ಹುಳುಗಳು. ಕೆಲವು ಪ್ರಾಣಿಗಳಲ್ಲಿ ಮರಿಗಳು ಪ್ರೌಢಜೀವಿಗಳಿಗಿಂತ ಭಿನ್ನವಾಗಿ ಕಾಣಿಸುತ್ತವೆ. ಮೊದಲನೇದಾಗಿ ನಾವು ಕಪ್ಪೆಯ ಜೀವನ ಚಕ್ರವನ್ನು ನೋಡೋದಾದರೆ, ಮೊದಲನೇದಾಗಿ ಕಪ್ಪೆಗಳೇನು ಮಾಡ್ತವೆ? ಮೊಟ್ಟೆ ಇಡ್ತವೆ. ಮೊಟ್ಟೆ ಇಟ್ಟ ನಂತರ ಪ್ರಾರಂಭಿಕ ಗೊದ ಮೊಟ್ಟೆಯಾಗಿ ಪರಿವರ್ತನೆಯನ್ನು ಹೊಂದುತ್ತೆ. ನಂತರ ಅದು ಬೆಳೆದ ಗೊದ ಮೊಟ್ಟೆ ಅಂದರೆ ಪ್ರೌಢ ಗೊದ ಮೊಟ್ಟೆ ಆಗುತ್ತೆ. ನಂತರ ಸಂಪೂರ್ಣವಾಗಿ ಬೆಳೆದಂತಹ ಪ್ರೌಢ ಕಪ್ಪೆಯಾಗಿ ಅದು ಪರಿವರ್ತನೆಯನ್ನು ಹೊಂದುತ್ತದೆ. ಹಾಗೆಯೇ ರೇಷ್ಮೆ ಹುಳುವನ್ನು ನೋಡೋದಾದರೆ, ರೇಷ್ಮೆ ಹುಳು ಏನಿದೆ ಇದು ಮೊದಲನೇದಾಗಿ ಅದರ ಮೊಟ್ಟೆ ನಂತರ ಕಂಬಳಿ ಹುಳು ಅಥವಾ ಲಾರ್ವಾ ಅವಸ್ಥೆ ತಲುಪುತ್ತೆ. ನಂತರ ಪ್ಯೂಪ, ನಂತರ ಪ್ರೌಢ ಕೀಟವಾಗಿ ಅದು ಪರಿವರ್ತನೆಯನ್ನು ಹೊಂದುತ್ತೆ. ಈ ರೀತಿಯಾಗಿ ರೂಪ ಪರಿವರ್ತನೆ ಆಗುತ್ತೆ. ಇದನ್ನು ಮೆಟಾಮಾರ್ಫೋಸಿಸ್ ಅಂತ ಹೇಳಿ ಕರಿತೀವಿ. ಹಾಗಾದರೆ 1 ಅಂಕದ ಪ್ರಶ್ನೆ, ರೂಪ ಪರಿವರ್ತನೆ ಎಂದರೇನು? ಯಾವ ಜೀವಿಗಳಲ್ಲಿ ಇದು ಕಂಡುಬರುತ್ತದೆ? ರೂಪ ಪರಿವರ್ತನೆ ಅಂತ ಅಂದರೆ ಲಾರ್ವಾ ಅವಸ್ಥೆಯಿಂದ ಪ್ರೌಢಾವಸ್ಥೆ ತಲುಪುವವರೆಗಿನ ಹಂತಗಳನ್ನು ನಾವು ರೂಪ ಪರಿವರ್ತನೆ ಅಂತ ಹೇಳಿ ಕರಿತೀವಿ. ಇಲ್ಲಿ ನಿಮಗೆ ಚಿತ್ರ ಕಾಣಿಸ್ತಾ ಇದೆ ಮಕ್ಕಳ. ಕಪ್ಪೆಯ ಜೀವನದ ಚಕ್ರದ ಹಂತಗಳು. ಮೊದಲನೇದಾಗಿ ಕಪ್ಪೆ ಏನು ಮಾಡುತ್ತೆ? ಮೊಟ್ಟೆ ಇಡುತ್ತೆ. ಆ ಮೊಟ್ಟೆ ಬೆಳೆದು ಗೊದ ಮೊಟ್ಟೆ ಆಗುತ್ತೆ. ರೂಪದಲ್ಲಿ ಅದು ಬದಲಾವಣೆ ಆಗ್ತಾ ಇದೆ. ನಂತರ ಬೆಳೆದಿರ್ತಕ್ಕಂತಹ ಗೊದ ಮೊಟ್ಟೆ ನಂತರ ಪ್ರೌಢ ಕಪ್ಪೆಯಾಗಿ ಅದು ಬದಲಾವಣೆಯನ್ನು ಹೊಂದುತ್ತೆ. ಇದು ರೂಪ ಪರಿವರ್ತನೆಗೆ ಉದಾಹರಣೆ. ನಂತರ ನಾವು ನೋಡೋದಾದರೆ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ. ಲೈಂಗಿಕ ಸಂತಾನೋತ್ಪತ್ತಿ ಅಂತಂದ್ರೇನೋ, ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಮ್ಮಿಲನವನ್ನು ನಾವು
ಲೈಂಗಿಕ ಸಂತಾನೋತ್ಪತ್ತಿ ಅಂದ್ವಿ. ಅಲೈಂಗಿಕ ಸಂತಾನೋತ್ಪತ್ತಿ ಅಂತಂದ್ರೇನು? ಒಂದೇ ಪೋಷಕ ಜೀವಿಯನ್ನು ಮಾತ್ರ ಒಳಗೊಂಡಿರುವಂತಹ ಸಂತಾನೋತ್ಪತ್ತಿಯನ್ನು ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಹೇಳಿ ಕರಿತೀವಿ. ಉದಾಹರಣೆ ಅಮೀಬಾ ಮತ್ತು ಹೈಡ್ರಾ. ಅಮೀಬಾ ಏನಿದೆ ಇದು ಏಕಕೋಶೀಯ ಜೀವಿಯಾಗಿದೆ. ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಗಳಲ್ಲಿ 2 ವಿಧಗಳಿವೆ. ಒಂದು ಮೊಗ್ಗುವಿಕೆ ಮತ್ತು ದ್ವಿವಿದಳನ. ಹಾಗಾದರೆ ಮೊಗ್ಗುವಿಕೆ ಅಂತ ಅಂದರೆ ಏನು? ಮೊಗ್ಗುವಿಕೆಗೆ ಉದಾಹರಣೆ ಅಂತ ಅಂದರೆ ಹೈಡ್ರಾ. ಈ ಹೈಡ್ರಾದಲ್ಲಿ ಹೊಸ ಜೀವಿಯು ಮೊಗ್ಗುಗಳಿಂದ ಬೆಳೆಯುವುದರಿಂದ ಈ ರೀತಿಯ ಅಲೈಂಗಿಕ ಸಂತಾನೋತ್ಪತ್ತಿಗೆ ಮೊಗ್ಗುವಿಕೆ ಅಂತ ಹೇಳಿ ಕರಿತೀವಿ. ಅಂದರೆ ಇಲ್ಲಿ ಚಿತ್ರ ಕಾಣಿಸ್ತಾ ಇದೆಯಲ್ವನಪ್ಪ, ಈ ಚಿತ್ರ ಹೈಡ್ರಾದ ಚಿತ್ರ. ಇದು ಬೆಳವಣಿಗೆಯನ್ನು ಹೊಂದಿರುವಂತಹ ತಾಯಿ ಹೈಡ್ರಾ. ಇದರಿಂದ ಏನಾಗುತ್ತೆ? ಮರಿ ಜೀವಿಯು ಬೆಳವಣಿಗೆಯನ್ನು ಹೊಂದುತ್ತೆ. ಇಲ್ಲಿ ನಿಮಗೆ ಚಿತ್ರ ಕಾಣಿಸ್ತಾ ಇದೆ. ಈ ಹೈಡ್ರಾದಲ್ಲಿ ತಾಯಿಯ ದೇಹದಿಂದ ಮೊಗ್ಗಿನ ರೂಪದಲ್ಲಿ ಹೊರಬರ್ತಾ ಇರ್ತಕ್ಕಂಥ ಮರಿ ಜೀವಿಯು ಬೆಳವಣಿಗೆಯನ್ನು ಹೊಂದಿದ ನಂತರ ತಾಯಿ ದೇಹದಿಂದ ಅದು ಬೇರ್ಪಟ್ಟು ಹೊಸ ಜೀವಿಯಾಗಿ ಅದು ಬೆಳವಣಿಗೆಯನ್ನು ಹೊಂದುತ್ತೆ. ಇದನ್ನು ಮೊಗ್ಗುವಿಕೆ ಅಂತ ಹೇಳಿ ಕರಿತೀವಿ. ಇದು ಹೈಡ್ರಾ ಒಂದೇ ಅಲ್ಲ, ಈಸ್ಟ್ನಲ್ಲಿಯೂ ಸಹ ಮೊಗ್ಗುವಿಕೆ ಸಂತಾನೋತ್ಪತ್ತಿ ಉಂಟಾಗುತ್ತೆ. ಇಲ್ಲಿ ಮೊಗ್ಗುವಿಕೆ ಅಲೈಂಗಿಕ ಸಂತಾನೋತ್ಪತ್ತಿಯು ಯಾವ ಜೀವಿಯಲ್ಲಿ ನಡೆಯುತ್ತದೆ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಆಗ ನೀವು ಬರೀಬೇಕಾಗಿರುವಂಥದ್ದೇನು? ಹೈಡ್ರಾ ಅಂತ ಹೇಳಿ ಬರಿಬೇಕಾಗುತ್ತೆ. ಹೈಡ್ರಾ ಒಂದೇ ಅಲ್ಲ, ಈಸ್ಟ್ನಲ್ಲೂ ಕೂಡ ಈ ರೀತಿ ನಡೀತಾ ಹೋಗುತ್ತೆ. ನಂತರ ನಾವು ನೋಡೋದಾದರೆ ದ್ವಿವಿದಳನ. ಏನು ದ್ವಿವಿದಳನ? ಇಲ್ಲಿ ಅಮೀಬಾದ ಚಿತ್ರ ಕಾಣಿಸ್ತಾ ಇದೆ. ಅಮೀಬಾ ಏಕಕೋಶೀಯ ಜೀವಿ, ಅದು ನಮಗೆಲ್ರಿಗೂ ಗೊತ್ತು. ಯಾಕೆ ಏಕಕೋಶೀಯ ಜೀವಿ? ಅದು ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿದ್ದು, ಆ ಒಂದು ಜೀವಕೋಶದಿಂದ ತನ್ನ ಎಲ್ಲ ಜೈವಿಕ ಚಟುವಟಿಕೆಗಳನ್ನು ಅದು ನಡೆಸುತ್ತದೆ. ಹಾಗಾಗಿ ಅದು ಏಕಕೋಶೀಯ ಜೀವಿ. ದ್ವಿವಿದಳನ ಸಂತಾನೋತ್ಪತ್ತಿ ಅಂದರೆ ಏನು? ಒಂದು ಜೀವಿ 2 ಜೀವಿಗಳಾಗಿ ವಿಭಜನೆಯಾಗುವ ಮೂಲಕ ನಡೆಯುವಂತಹ ಅಲೈಂಗಿಕ ಸಂತಾನೋತ್ಪತ್ತಿಯನ್ನು ದ್ವಿವಿದಳನ, ಬೈನರಿ ಫಿಷನ್ ಅಂತ ಹೇಳಿ ಕರಿತೀವಿ. ಉದಾಹರಣೆ ಅಮೀಬಾ ಏಕಕೋಶೀಯ ಜೀವಿಯಾಗಿದ್ದರೂ ಸಹ ಅದು ತನ್ನ ಕೋಶ ಕೇಂದ್ರದ ವಿಭಜನೆಯಿಂದ, ನಿಮಗೆ ಪಕ್ಕದಲ್ಲಿ ಚಿತ್ರ ಕಾಣಿಸ್ತಾ ಇದೆ ಮಕ್ಕಳ, ಇದು ಅಮೀಬಾದ ಚಿತ್ರ. ಹೊರಭಾಗ ಕೋಶಪೊರೆಯಿಂದ ಆಗಿದೆ, ಇದು ಮಿಥ್ಯಪಾದ, ಇದು ಕೋಶ ಕೇಂದ್ರ, ಒಳಭಾಗದಲ್ಲಿರ್ತಕ್ಕಂಥ ಚುಕ್ಕಿಗಳೆಲ್ಲ ಕೋಶ ದ್ರವ್ಯ. ಈಗ ಏನಾಗ್ತಾ ಇದೆ, ಇಲ್ಲಿ 2ನೇ ಹಂತದಲ್ಲಿ ಇದ್ದಂತಹ ಒಂದು ಕೋಶ ಕೇಂದ್ರ 2 ಆಗಿ ವಿಭಜನೆಯನ್ನು ಹೊಂದಿದೆ. ವಿಭಜನೆ ಹೊಂದುತ್ತಿರುವಂತಹ ಕೋಶ ಕೇಂದ್ರ ಅಂತ ಇದೆ. ವಿಭಜನೆಗೊಂಡ ನಂತರ ಈ ಹಂತದಲ್ಲಿ ಏನಾಗ್ತಾ ಇದೆ, 2 ಕೋಶ ಕೇಂದ್ರಗಳು ಅಲ್ಲಿ ಉಂಟಾಗ್ತಾ ಇದ್ದಾವೆ. ವಿಭಜನೆಗೊಂಡಂತಹ ಕೋಶ ಕೇಂದ್ರದ ಪ್ರತಿ ಭಾಗವು ಒಂದೊಂದು ಕೋಶ ಕೇಂದ್ರವನ್ನು ಪಡೆದು ಅಂತಿಮವಾಗಿ ಏನಾಗ್ತಾ ಇದೆ, ಅದು ಪೋಷಕ ಅಮೀಬಾದಿಂದ ಬೇರ್ಪಟ್ಟು ಹೊಸ ಜೀವಿಯಾಗಿ ಪರಿವರ್ತನೆಯನ್ನು ಹೊಂದುತ್ತೆ. ಈ ರೀತಿಯಾಗಿ ದ್ವಿವಿದಳನ ಕ್ರಿಯೆ ನಡೆಯುತ್ತೆ. ನಂತರ ಇನ್ನೂ ಒಂದು ಅಂಶ ಅಂದರೆ ಅಲೈಂಗಿಕ ಸಂತಾನೋತ್ಪತ್ತಿಗೆ ಉದಾಹರಣೆ ಅಂದರೆ ಡಾಲಿ ಎನ್ನುವಂತಹ ಒಂದು ತದ್ರೂಪಿಯ ಒಂದು, ಇಲ್ಲಿ ಯಾವುದೇ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಮ್ಮಿಲನ ನಡೆಯೋದಿಲ್ಲ. ಅಂದರೆ ಯಾವ ರೀತಿ ಆಗಬಹುದು? ತದ್ರೂಪಿ ಸೃಷ್ಟಿ ಅಂದರೆ ಕ್ಲೋನಿಂಗ್ ಅಂತ ಹೇಳಿ ಕರಿತೀವಿ. ತದ್ರೂಪಿ ಸೃಷ್ಟಿ ಎನ್ನುವುದು ಒಂದು ಜೀವಕೋಶದ ಅಥವಾ ಯಾವುದೇ ಇತರ ಜೀವಂತ ಭಾಗ ಅಥವಾ ಸಂಪೂರ್ಣ ಜೀವಿಯ ನಿಖರ ನಕಲಿನ ಉತ್ಪಾದನೆಯಾಗಿದೆ. ಪ್ರಾಣಿಗಳ ಕ್ಲೋನಿಂಗನ್ನು ಮೊದಲ ಬಾರಿಗೆ ಯಶಸ್ವಿಯಾಗಿ ಸ್ಕಾಟ್ಲ್ಯಾಂಡಿನ ಎಡಿನ್ಬರ್ಗ್ನಲ್ಲಿ ರೋಸ್ಲಿನ್ ಇನ್ಸ್ಟಿಟ್ಯೂಟ್ನ ಇಯಾನ್ ವಿಲ್ಮಟ್
ಅಥವಾ ಅಯಾನ್, ಇಂಗ್ಲೀಷಲ್ಲಿ ಅಯಾನ್ ಅಂತ ಕರಿತೀವಿ. ಅಯಾನ್ ವಿಲ್ಮಟ್ ಮತ್ತು ಅವರ ಸಹೋದ್ಯೋಗಿಗಳು ನಡೆಸ್ತಾರೆ. ಯಾವುದನ್ನು? ತದ್ರೂಪಿ ಸೃಷ್ಟಿ ಅಥವಾ ಕ್ಲೋನಿಂಗನ್ನು ಮೊದಲು ಮಾಡಿದಂಥವರು ಅಯಾನ್ ವಿಲ್ಮಟ್. ಯಾವ ಇನ್ಸ್ಟಿಟ್ಯೂಟ್? ಸ್ಕಾಟ್ಲ್ಯಾಂಡಿನ ಎಡಿನ್ಬರ್ಗ್ ರೋಸ್ಲಿನ್ ಅನ್ನುವಂಥ ಒಂದು ಇನ್ಸ್ಟಿಟ್ಯೂಟ್ನಲ್ಲಿ. ಅವ್ರೇನು ಮಾಡಿದ್ರು? ಡಾಲಿ ಎಂಬ ಹೆಸರಿನ ಕುರಿಯನ್ನು ಯಶಸ್ವಿಯಾಗಿ ಕ್ಲೋನಿಂಗ್ ಮಾಡ್ತಾರೆ. ಡಾಲಿಯು ಜುಲೈ 5, 1996ರಲ್ಲಿ ಜನಿಸಿತು. ಡಾಲಿ ಕುರಿಯು ಕ್ಲೋನಿಂಗ್ನಿಂದ ಜನಿಸಿದಂತಹ ಮೊದಲ ಸ್ತನಿಯಾಗಿದೆ. ಡಾಲಿ ಎಂಬ ತದ್ರೂಪ ಸೃಷ್ಟಿ ಪ್ರಕ್ರಿಯೆಯಲ್ಲಿ ಹೆಣ್ಣು ಪಿನ್ ಡಾರ್ಸೆಟ್ ಕುರಿಯ ಸ್ತನ್ಯ ಗ್ರಂಥಿಯಿಂದ, ಇದನ್ನು ಕೇಳಿಸ್ಕೊಳ್ಳಿ ಮಕ್ಕಳೇ, ಯಾವ ರೀತಿ ತದ್ರೂಪ ಸೃಷ್ಟಿಯನ್ನು ಮಾಡಿದರು ಅಂತೇಳಿ. ಅಲ್ಲಿ ಒಂದು ಹೆಣ್ಣು ಕುರಿಯ ಸ್ತನ್ಯ ಗ್ರಂಥಿಯಿಂದ ಒಂದು ಜೀವಕೋಶವನ್ನು ಸಂಗ್ರಹಿಸಿದರು. ಅದೇ ಸಮಯದಲ್ಲಿ ಕಪ್ಪು ಮುಖ ಉಳ್ಳಂತಹ ಸ್ಕಾಟಿಷ್ ಕುರಿಯಿಂದ ಅಂಡವನ್ನು ಪಡೆಯಲಾಯಿತು. ಅಂಡದಿಂದ ಕೋಶ ಕೇಂದ್ರವನ್ನು ತೆಗೆದುಹಾಕಲಾಯಿತು. ನಂತರ ಪಿನ್ ಡಾರ್ಸೆಟ್ ಕುರಿಯ ಸ್ತನ್ಯ ಗ್ರಂಥಿ ಕೋಶದ ಕೋಶ ಕೇಂದ್ರವನ್ನು ಕಪ್ಪು ಮುಖದ ಸ್ಕಾಟಿಷ್ ಕುರಿಯ ಅಂಡಾಣುವಿನೊಳಗೆ ಸೇರಿಸಲಾಯಿತು. ಹೀಗೆ ತಯಾರಿಸಿದಂತಹ ಅಂಡಾಣುವು ಕಪ್ಪು ಮುಖದ ಸ್ಕಾಟಿಷ್ ಕುರಿಯ ಗರ್ಭಾಶಯದಲ್ಲಿ ಅಳವಡಿಸಲ್ಪಟ್ಟಿತು. ಈ ಅಂಡಾಣುವಿನ ಬೆಳವಣಿಗೆ ಸಹಜವಾಗಿ ನಡೆದ ನಂತರ ಅಂತಿಮವಾಗಿ ಡಾಲಿ ಜನಿಸಿತು. ಕಪ್ಪು ಮುಖದ ಸ್ಕಾಟಿಷ್ ಕುರಿಯಿಂದ ಡಾಲಿಯು ಜನ್ಮ ಪಡೆದರೂ ಸಹ ಅದು ಕೋಶ ಕೇಂದ್ರವನ್ನು ತೆಗೆದುಕೊಳ್ಳಲಾದ ಹೆಣ್ಣು ಪಿನ್ ಡಾರ್ಸೆಟ್ ಕುರಿಯನ್ನು ಸಂಪೂರ್ಣವಾಗಿ ಹೋಲುವುದು ಕಂಡುಬಂತು. ಕಪ್ಪು ಮುಖದ ಸ್ಕಾಟಿಷ್ ಕುರಿಯ ಅಂಡದಿಂದ ಕೋಶ ಕೇಂದ್ರವನ್ನು ತೆಗೆದುಹಾಕಿದ್ದರಿಂದ ಡಾಲಿಯು ಕಪ್ಪು ಮುಖದ ಸ್ಕಾಟಿಷ್ ಕುರಿಯ ಯಾವುದೇ ಲಕ್ಷಣಗಳನ್ನು ತೋರಿಸಲಿಲ್ಲ. ಡಾಲಿಯು ಪಿನ್ ಡಾರ್ಸೆಟ್ ಕುರಿಯ ಆರೋಗ್ಯಕರ ತದ್ರೂಪಿಯಾಗಿತ್ತು ಮತ್ತು ಸಾಮಾನ್ಯ ಲೈಂಗಿಕ ಪ್ರಕ್ರಿಯೆಯ ಮೂಲಕ ತನ್ನ ಹಲವಾರು ಮರಿಗಳನ್ನು ಉತ್ಪಾದಿಸಿತು. ದುರಾದೃಷ್ಟವಶಾತ್ ಡಾಲಿಯು 2003ರ ಫೆಬ್ರವರಿ 14ರಂದು ಶ್ವಾಸಕೋಶದ ಕೆಲವು ಕಾಯಿಲೆಯಿಂದಾಗಿ ಅದು ಮರಣವನ್ನು ಹೊಂದಿತು. ಡಾಲಿಯ ನಂತರ ತದ್ರೂಪಿಗಳನ್ನು ಸೃಷ್ಟಿಸಲು ಹಲವಾರು ಪ್ರಯತ್ನಗಳನ್ನು ನಡೆಸಲಾಗಿದೆ. ಆದಾಗ್ಯೂ ಅವುಗಳಲ್ಲಿ ಅನೇಕವು ಜನನದ ಮೊದಲೇ ಸಾಯುತ್ತವೆ ಅಥವಾ ಹುಟ್ಟಿದ ನಂತರ ಸಾಯುತ್ತವೆ. ತದ್ರೂಪವು ಮಾಡಿದಂತಹ ಪ್ರಾಣಿಗಳು ಬಹಳಷ್ಟು ಸಂದರ್ಭಗಳಲ್ಲಿ ತೀವ್ರವಾದ ಅಸಹಜತೆಗಳಿಂದ ಹುಟ್ಟುವುದು ಕಂಡುಬರುತ್ತದೆ. ಮಕ್ಕಳೇ, ನಾವು ಇದುವರೆಗೂ ನೋಡಿರ್ತಕ್ಕಂತಹ ಅಂಶಗಳನ್ನು ನಾವು ಮತ್ತೊಮ್ಮೆ ನೋಡ್ತಾ ಹೋಗೋದಾದರೆ, ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ನಡೆಸುವಂತಹ 2 ವಿಧಾನಗಳಿವೆ. ಅವುಗಳೆಂದರೆ ಲೈಂಗಿಕ ಸಂತಾನೋತ್ಪತ್ತಿ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿ. ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಮ್ಮಿಲನದಿಂದ ನಡೆಯುವಂತಹ ಸಂತಾನೋತ್ಪತ್ತಿಯನ್ನು ಲೈಂಗಿಕ ಸಂತಾನೋತ್ಪತ್ತಿ ಅಂತ ಹೇಳಿ ಕರಿತೀವಿ. ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳಲ್ಲಿ ಅಂಡಾಶಯಗಳು, ಅಂಡಾಣುಗಳು ಮತ್ತು ಗರ್ಭಾಶಯವನ್ನು ಸೇರಿವೆ. ಪುರುಷರ ಸಂತಾನೋತ್ಪತ್ತಿ ಅಂಗಗಳಲ್ಲಿ ವೃಷಣಗಳು, ವೀರ್ಯನಾಳಗಳು ಮತ್ತು ಶಿಶ್ನ ಸೇರಿವೆ. ಅಂಡಾಶಯವು ಅಂಡಾಣು ಎಂದು ಕರೆಯಲ್ಪಡುವ ಹೆಣ್ಣು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುತ್ತದೆ ಮತ್ತು ವೃಷಣಗಳು ವೀರ್ಯಾಣು ಎಂದು ಕರೆಯಲಾಗುವಂತಹ ಗಂಡು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುತ್ತವೆ. ಅಂಡಾಣು ಮತ್ತು ವೀರ್ಯಾಣುವಿನ ಸಮ್ಮಿಲನವನ್ನು ನಿಷೇಚನ ಎಂದು ಕರೆಯಲಾಗುತ್ತದೆ. ಫಲವತ್ತಾಗಿರುವಂತಹ ಅಂಡವನ್ನು ಯುಗ್ಮಜ ಅಂತೇಳಿ ಕರಿತೀವಿ. ಹೆಣ್ಣು ದೇಹದಲ್ಲಿ ನಡೆಯುವಂತಹ ನಿಷೇಚನವನ್ನು ಆಂತರಿಕ ನಿಷೇಚನ ಹಾಗೂ ದೇಹದ ಹೊರಭಾಗದಲ್ಲಿ ನಡೆಯುವಂತಹ ನಿಷೇಚನವನ್ನು ನಾವು ಬಾಹ್ಯ ನಿಷೇಚನ ಅಂತ ಹೇಳಿ ಕರಿತೀವಿ. ನಂತರ ಯುಗ್ಮಜ ವಿಭಜನೆಗೊಂಡು ಭ್ರೂಣವಾಗುತ್ತದೆ. ಭ್ರೂಣ ಮತ್ತಷ್ಟು ಬೆಳವಣಿಗೆ ಹೊಂದಲು ಗರ್ಭಕೋಶದ ಭಿತ್ತಿಯಲ್ಲಿ ಅಂಟಿಕೊಳ್ಳುತ್ತೆ. ದೇಹದ ಎಲ್ಲ ಭಾಗಗಳನ್ನು ಗುರುತಿಸಬಹುದಾಗಿರುವಂತಹ ಭ್ರೂಣದ ಹಂತವನ್ನು ಪಿಂಡ ಅಂತ ಹೇಳಿ ಕರಿತೀವಿ. ಅದನ್ನು ಫೀಟಸ್ ಅಂತಲೂ ಕೂಡ ಕರಿತೀವಿ.
ಮರಿಗಳಿಗೆ ಜನ್ಮ ನೀಡುವಂಥ ಪ್ರಾಣಿಗಳಿಗೆ ಅಂಡಜಗಳು ಅಂತೀವಿ. ಹಾಗೆ ಮೊಟ್ಟೆ ಇಡುವಂಥ ಪ್ರಾಣಿಗಳಿಗೆ ಅಂಡಜಗಳು ಅಂತೀವಿ. ಮರಿಗಳಿಗೆ ಜನ್ಮ ನೀಡೋದನ್ನು ಜರಾಯುಜಗಳು ಅಂತ ಹೇಳಿ ಕರಿತೀವಿ. ನಂತರ ರೂಪ ಪರಿವರ್ತನೆ ಉಂಟಾಗುತ್ತೆ. ರೂಪ ಪರಿವರ್ತನೆ ಕಪ್ಪೆ ಮತ್ತು ರೇಷ್ಮೆ ಹುಳುಗಳಲ್ಲಿ ಕಂಡುಬರುತ್ತದೆ. ನಂತರ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ. ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ 2 ವಿಧ, ಮೊಗ್ಗುವಿಕೆ ಮತ್ತು ದ್ವಿವಿಧಳನ. ಇಲ್ಲಿವರೆಗೂ ನಡೆದಿರ್ತಕ್ಕಂಥ ಪಾಠದ ಅಂಶಗಳು ಇವಿಷ್ಟು ಆಗಿರುತ್ತವೆ. ಧನ್ಯವಾದಗಳು.